ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕ್ಷುಲ್ಲಕ ಕಾರಣಕ್ಕೆ ಆಟೋ ಚಾಲಕನ ಮೇಲೆ ಹಲ್ಲೆ ಮಾಡಿದ ಇಬ್ಬರನ್ನ ಬಂಧಿಸಿದ ಗಾಣಗಾಪುರ ಪೊಲೀಸರು. ಪ್ರಜ್ವಲ್ ಹೊಸಮನಿ ಹಾಗೂ ಪ್ರೇಮ್ ಹೊಸಮನಿ ಬಂಧನ. ಈಗ ಕಟ್ಟಾಯ್ತು ನೋಡ್ರಿ. ಕಪ್ ಕಿಡದ ಇದು ಈಗ ಕಟ್ಟಾಯ್ತು ನೋಡ್ರಿ. ಇದು ಕಪ್ ಕಿಡದ ನಿಜಕ್ಕೂ ಕೂಡ ಭಯಾನಕ ದೃಶ್ಯಗಳಿವು. ಇದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬ ವೈರಲ್ ಆಗಿದೆ ಈ ದೃಶ್ಯ. ಇದು ದೇವಲ ಗಾಣಗಾಪುರ ದಲ್ಲಿ ನಡೆದಿರುವಂಥ ಘಟನೆ ವೀಕ್ಷಕರೇ. ಆತ ಏನು ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾನಲ್ಲ, ಆತನ ಹೆಸರು ದತ್ತು ಅಂತೆ. 19 ವರ್ಷ, ಟಮ್ ಚಾಲಕ, ಟಮ್ ಓಡಿಸ್ತಾ ಇದ್ದಂತೆ. ಸುಮ್ಮನೆ ದಿಟ್ಟಿಸಿ ನೋಡ್ದ ಅಂತ ಮಚ್ಚು ಅದು ಲಾಂಗು ಅದೇನೋ ಅದು ಗೊತ್ತೇ ಆಗಲ್ಲ ನಮ್ಗೆ ಅದೇನಾಯ್ದ ಏನು ಅಂತ. ಅದನ್ನು ಉಲ್ಟಾ ಮಾಡಿ ಹೆಂಗೆ ಹೊಡೆದಿದ್ದಾರೆ ಅಂದರೆ ನೋಡ್ತಾ ಇದ್ರೆ ಭಯನ ಆಗುತ್ತೆ. ಇಷ್ಟೊಂದು ಕ್ರೌರ್ಯ ಆ ಹುಡುಗರಿಗೆ ಹೆಂಗೆ ಬಂತು ಅಂತ. ಅವೇನು ದೊಡ್ಡ ಭಾರಿ ವಯಸ್ಸಿನ ಹುಡುಗರೇನಲ್ಲ, ಅವು ಒಂದು 20, 21, 22 ವರ್ಷದ ಹುಡುಗರು ಇರಬೇಕು ಅಂತ ಅನಿಸುತ್ತೆ. ಮಚ್ಚು ಲಾಂಗು ಏನು ಅವೆಲ್ಲ ಮನೆಗಳಲ್ಲಿ ಎದಕ್ಕೆ ಇಟ್ಕೋತಾರೆ ಅಷ್ಟು ದೊಡ್ಡ ಏನು ಕತೆ ಏನೋ ಗೊತ್ತಿಲ್ಲ. ಅದನ್ನು ತಗೊಂಡು ಬಂದು ದಿಟ್ಟಿಸಿ ನೋಡ್ದ ಆತ ಅಂಥೇಳಿ ಆತನನ್ನು ಯಾವ ರೀತಿ ಹೊಡೆದು ತಲೆಗೆ ಮಚ್ಚು ಉಲ್ಟಾ ಮಾಡಿ ಹೊಡೆದಿದ್ದಾರೆ ಅಂತಂದರೆ ಆತ ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಅಂತ ಅನಿಸುತ್ತೆ. ಕೂಡಲೇ ಆತನನ್ನು ಆಸ್ಪತ್ರೆಗೆ ದಾಖಲಿಸಲಾಯ್ತಾ ಇದ್ರು. ಆತ ಬದುಕುಳಿಯಲಿಲ್ಲ. ಈಗ ದೇವಲ ಗಾಣಗಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆ ಇಬ್ಬರನ್ನು ಕೂಡ ಈಗ ಬಂಧಿಸಲಾಗಿದೆ. ಅದೇ ಗ್ರಾಮದ ಪ್ರಜ್ವಲ್ ಮಲ್ಲಪ್ಪ ಹೊಸಮನಿ ಮತ್ತು ಪ್ರೀತಮ್ ಹೊಸಮನಿ. ಪ್ರಜ್ವಲ್ ಮಲ್ಲಪ್ಪ ಹೊಸಮನಿ ಮತ್ತು ಪ್ರೀತಮ್ ಹೊಸಮನಿ ಅಂತೆ ಅವರಿಬ್ಬರು ಹುಡುಗರು ಹೊಡೆದಿರೋರು. ಅವ್ರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಇವನೇನು ಸತ್ತ ಹುಡುಗನೋ ಅಥವಾ ಹೊಡೆದಿರೋ ಹುಡುಗನೋ ಗೊತ್ತಾಗ್ತಾ ಇಲ್ಲ. ಬಟ್ ಆರೋಪಿಗಳಂತೆ ಇವರು. ಅಷ್ಟು ಕ್ರೌರ್ಯ ಎಲ್ಲಿಂದ ಬರುತ್ತೆ ನಿಮಗೆ? ದಿಟ್ಟಿಸಿ ನೋಡ್ದ ಅಂತೇಳಿ ಹಂಗೆ ಹೊಡೆದು ತಲೆಗೇನೆ ಹೊಡೆದು ಏನಪ್ಪ ಯಾವಾಗ ಯಾರು ಯಾವ ಆಗಂತಕರು ಎಲ್ಲಿ ಕಾದು ಕುಳ್ತಿದ್ದಾರೋ ಅಂತ. ಅದಕ್ಕೆ ಭಾಳಷ್ಟು ಜನ ಹೇಳೋದು
ಗೊತ್ತಿಲ್ಲದೆ ಇರೋ ಜನರನ್ನ ದಿಟ್ಟಿಸು ನೋಡಬೇಡಿ ಅತ್ಲಾಗೆ, ಗೊತ್ತಿಲ್ಲದೆ ಇರೋರನ್ನ ದಿಟ್ಟಿಸಿ ನೋಡಬೇಡಿ ಅಂತ. ಸುಮ್ಮನೆ ದಿಟ್ಟಿಸಿ ನೋಡ್ದ ಅಂತ ಬಂದು ಅವ್ರೇನು ವೆರಿ ಸ್ಯಾಡ್. ಭಯ ಆಗುತ್ತೆ ಇಂಥ ದೃಶ್ಯಗಳನ್ನು ನೋಡಿದಾಗ. ಇಬ್ಬರನ್ನೀಗ ಅರೆಸ್ಟ್ ಮಾಡಿದಾರಂತೆ, ಅದೇ ಗ್ರಾಮದವ್ರಂತೆ. ಸತ್ತೋಗಿರುವಂಥ ಹುಡುಗ ದತ್ತು ಅಂತ. ಆತ ಬಿದ್ದು ಒದ್ದಾಡ್ತಾ ಇದ್ರು, ಬಿಡಲಾರದಂಗೆ ಎಷ್ಟು ಸಲ ಕೊಚ್ಚಿ 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 ತಲೆಗೇನೆ ಹೊಡಿತಾರೆ, ತಲೆಗೇನೆ ಹೊಡಿತಾರೆ. ಇನ್ನು ಭಾಳ ವಯಸ್ಸಿರ್ಲಿಕ್ಕಿಲ್ಲ ಹುಡುಗರಿಗೆ.